ನೀವು ಮಲಗೋ ಪೊಸಿಷನ್ಗೂ ನಿಮ್ಮ ಮಾನಸಿಕ ಸ್ಥಿತಿಗೂ ನಿಕಟವಾಗಿರೋ ಸಂಬಂಧ ಇದೆ. ಹಾಗಾದ್ರೆ ಈಗ್ಲೇನೆ ನೀವು ಯಾವ ಪೊಸಿಷನ್ ಅಲ್ಲಿ ಮಲಗ್ತೀರಾ ಚೆಕ್ ಮಾಡಿ. ಮೊದಲನೇದು ಫೀಟಲ್ ಪೊಸಿಷನ್. ಯಾರು ತುಂಬಾ ಕಂಫರ್ಟ್ ನ ಬಯಸ್ತಾರೆ ಹಾಗೂ ಯಾರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ ಅವ್ರು ಯೂಶಲಿ ಈ ಸ್ಲೀಪ್ ಪೊಸಿಷನ್ ಅಲ್ಲಿ ಮಲಗ್ತಾರೆ. ಎರಡನೇದು ಸೋಲ್ಜರ್ ಪೊಸಿಷನ್. ಈಗ ಏನಾದ್ರೂ ಶಿಸ್ತುಬದ್ಧ ಜೀವನವನ್ನ ನಡೆಸ್ತಾ ಇದ್ರೆ ಅವರು, ಮತ್ತೆ ತುಂಬಾ ರಿಸರ್ವ್ ಕ್ಯಾಟಗರಿ, ಅವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇರಲ್ಲ, ಅವ್ರು ಮಾತ್ರ ಈ ರೀತಿ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಲಗ್ತಾರೆ. ಮೂರನೇದು ಸ್ಟಾರ್ ಫಿಶ್ ಪೊಸಿಷನ್. ಇವ್ರೇನು ಅಂತಂದ್ರೆ ಎಂಪತಿ ಜಾಸ್ತಿ, ಅಂದ್ರೆ ಅಯ್ಯೋ ಪಾಪ ಅನ್ನೋದು, ಅಥವಾ ಬೇರೆಯವರಿಗೆ ಸಹಾಯ ಮಾಡೋ ಗುಣ ಇರೋದು, ಅಥವಾ ಬೇರೆಯವರ ಕಷ್ಟಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋರು ಈ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಲಗ್ತಿರ್ತಾರೆ. ಹಾಗೆ ಇನ್ನೊಂದು ಲಾಗ್ ಪೊಸಿಷನ್. ಇವ್ರೇನಂದ್ರೆ ತುಂಬಾ ಈಸಿ ಗೋಯಿಂಗು, ಮತ್ತೆ ಎಲ್ಲರೊಟ್ಟಿಗೆ ತುಂಬಾ ಈಸಿಯಾಗಿ ಬೆರೆಯೋ ಅಂತವ್ರು ಈ ಪೊಸಿಷನ್ ಅಲ್ಲಿ ಮಲಗ್ತಾರೆ. ಇನ್ನೊಂದು ಫ್ರೀ ಫಾಲ್ ಪೊಸಿಷನ್ ಅಂತ, ಅಂದ್ರೆ ಬಿದ್ದಿರೋ ತರ ಮಲ್ಗೋದು. ಇವ್ರೇನು ಅಂತಂದ್ರೆ ಟೀಕೆ ಟಿಪ್ಪಣಿಗಳಿಗೆ ತುಂಬಾ ಸೂಕ್ಷ್ಮವಾಗಿರ್ತಾರೆ, ಹಾಗೂ ಹಿಡನ್ ಆಂಗ್ಸೈಟಿ ಅಥವಾ ಹಿಡನ್ ಸ್ಟ್ರೆಸ್ ಕೂಡ ಇವರಲ್ಲಿ ಜಾಸ್ತಿ ಇರತಕ್ಕಂತ ಸಂದರ್ಭ ಇರುತ್ತೆ. ಹಾಗೇನೆ ಇವೆಲ್ಲ ಪರ್ಟಿಕ್ಯುಲರ್ ಪರ್ಸನಾಲಿಟೀಸ್ ಅಲ್ಲಿ ಮಾತ್ರ ಕಾಣುತ್ತೆ ಅಂತಂದಲ್ಲ. ನಮ್ಮ ಜೀವನದಲ್ಲಿ ಶಿಸ್ತು ಹೆಚ್ಚಾದಾಗ ಆಟೋಮೆಟಿಕಲಿ ನಾವು ಸೋಲ್ಜರ್ ಪೊಸಿಷನ್ ಅಲ್ಲಿ ಮಲಗ್ತೀವಿ. ನಮ್ಮ ಜೀವನದಲ್ಲಿ ಬೇರೆಯವರಿಗೆ ಎಂಪತಿ ಹೆಚ್ಚಾದಾಗ ಆಟೋಮೆಟಿಕಲಿ ಸ್ಟಾರ್ ಪೊಸಿಷನ್ ಅಲ್ಲಿ ಮಲಗ್ತೀವಿ. ಹೀಗೇನೆ ನಮ್ಮ ಸ್ಲೀಪಿಂಗ್ ಪೊಸಿಷನ್ ನಮ್ಮ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಚೇಂಜ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.